ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದೇವರು ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ. ಇವತ್ತಿನ ರೆಸಿಪಿ ಚಿಕನ್ ಲಾಲಿಪಾಪ್ ಮಾಡ್ತಾಯಿದ್ದೀವಿ. ಇದು ತುಂಬ ಚೆನ್ನಾಗಿರುತ್ತೆ, ಜ್ಯೂಸಿ ಮತ್ತು ಕ್ರಿಸ್ಪಿ ಇರುತ್ತೆ. ನಾವು ಮಾಡ್ತಾರಂಥದ್ದು 4 kg ಚಿಕನ್ ಲಾಲಿಪಾಪ್ ಜೊತೆಗೆ ಒಂದು 2 kg ಚಿಕನ್ ಕೂಡ ಆಗ್ತಾಯಿದೆ. ಟೋಟಲಾಗಿ 4 kg ಚಿಕನ್ ಕಬಾಬ್ ಅಂದ್ಕೊಳ್ಳಿ, ಚಿಕನ್ ಲಾಲಿಪಾಪ್ ಆದರೂ ಅಂದ್ಕೊಳ್ಳಿ. ಇದಕ್ಕೇನೇನು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. 1 kgಗೆ 1 ಮೊಟ್ಟೆ ಬೇಕು. ಸೊ 4 kgಗೆ 4 ಮೊಟ್ಟೆ ಹಾಕ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಮ್ಮ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಒಂದು 300 ಗ್ರಾಮಷ್ಟು ಕಬಾಬ್ ಪೌಡ್ರ್ ಹಾಕ್ಕೊಳ್ಳಿ. ನಾವು ಹಾಕ್ತಾರಂಥ ಕಬಾಬ್ ಪೌಡ್ರ್ ಬಂದ್ಬಿಟ್ಟು ಸ್ಪರ್ಶು. ಅರ್ಧ kgಗೆ 1 ಪ್ಯಾಕೆಟ್ ಹಾಕ್ಕೊಳ್ಳಿ. ಮತ್ತು ಖಾರದ ಪುಡಿ ಹಾಕ್ಕೊಳ್ಳಿ. ಖಾರ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ನ ತೊಳೆದು ಚೆನ್ನಾಗಿ ನೀರು ಫುಲ್ಲು ಡ್ರೈ ಆದಮೇಲೆ ಚಿಕನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಚಿಕನಲ್ಲಿ ನೀರಿನ ಅಂಶ ಇರಬಾರ್ದು, ಫುಲ್ ಡ್ರೈ ಮಾಡ್ಕೊಳ್ಳಿ. ಒಂದು 4 ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಇದು ಬಂದುಬಿಟ್ಟು ನಿಮಗೆ ಸಾಫ್ಟ್ ಆಗುತ್ತೆ ಚಿಕನ್ನು. 1 kgಗೆ 1 ಚಿಕನ್ ನಿಂಬೆಹಣ್ಣು ಹಾಕ್ಕೊಳ್ಳಿ. ಸೊ 4 ನಿಂಬೆಹಣ್ಣು ಹಾಕ್ಕೊಂಡಿದ್ದೀವಿ. ಇದು ಸಾಫ್ಟ್ ಚಿಕನ್, ಸಾಫ್ಟ್ ಬರುತ್ತೆ, ನಿಮಗೆ ಹಾರ್ಡ್ ಬರೋದಿಲ್ಲ. ಇದನ್ನು ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲೂ ಮಾಂಸ ಹಸಿಯಾಗಿ ಕಾಣಬಾರ್ದು. ಫುಲ್ ಗ್ಯಾಪಲ್ಲೆಲ್ಲ ನೀವು ಚೆನ್ನಾಗಿ ಮಸಾಲೆನ ತುಂಬಬೇಕು. ಇಲ್ಲಾಂದರೆ ನೀವು ಅಕಸ್ಮಾತ್ 2-3 ಅವರ್ ಇಟ್ಬಿಟ್ರೆ ಅದು ಸ್ಮೆಲ್ ಬಂದುಬಿಡುತ್ತೆ. ಸೊ ಮೇನು ಇದು ಪ್ರಾಬ್ಲಮ್ ಆಗುತ್ತೆ. ನೀವು ದಯವಿಟ್ಟು ಎಲ್ಲೂ ನಿಮಗೆ ಮಾಂಸ ಕಾಣಿಸ್ಬಾರ್ದು, ಹಸಿ ಮಾಂಸ ಕಾಣಿಸ್ಬಾರ್ದು. ಎಲ್ಲ ಗ್ಯಾಪಲ್ಲೂ ಮಸಾಲೆನ ಚೆನ್ನಾಗಿ ನೀವು ಮ್ಯಾರಿನೇಟ್ ಮಾಡಬೇಕು, ತುಂಬಿಸ್ಬೇಕು. ಇದನ್ನು ಚೆನ್ನಾಗಿ ಕಲಸಿಟ್ಬಿಟ್ಟು ಒಂದು ಎಷ್ಟು ಅವರ್ ಇಡ್ತೀರೋ ಅಷ್ಟು ಒಳ್ಳೆಯದು. ನಿಮಗೆ ಮ್ಯಾರಿನೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ನಾವು ಒಂದು 3 ಅವರ್ಸ್ ಇಟ್ಟಿದ್ವಿ. ಇದು ಆಯಿಲ್ ತೊಗೊಳ್ಳಿ. ಡೀಪ್ ಫ್ರೈಗೆ ಕಬಾಬ್ ಮುಳುಗೋಷ್ಟು ಎಣ್ಣೆನ ಹಾಕ್ಕೊಬೇಕಾಗತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮಾತ್ರ ನೀವು ಕಬಾಬ್ನ ಬಿಡಬೇಕಾಗತ್ತೆ. ಇಲ್ಲಾಂದರೆ ಎಣ್ಣೆ ಕಾದಿಲ್ಲ ಅಂದರೆ ನಿಮಗೆಲ್ಲ ಮಸಾಲೆ ಎಲ್ಲ ಬಿಟ್ಬಿಡುತ್ತೆ. ಇದು ಮೇನ್ ಫ್ರೈ ಮಾಡೋದು ತುಂಬ ಇಂಪಾರ್ಟೆಂಟೇ. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಮಾತ್ರ ಇದನ್ನು ಕಬಾಬ್ನ ಬಿಡಬೇಕು. ಒಂದು ಸಲ ಬಿಟ್ಟರೆ ಒಂದು 50 ಸೆಕೆಂಡ್ಸು, 40 to 50 ಸೆಕೆಂಡ್ಸು ಅದನ್ನು ತಿರುಗಿಸ್ಬಾರ್ದು. ಒಂದು ಕಡೆ ಸ್ವಲ್ಪ ಬೇಯಬೇಕು. ಇಲ್ಲಾಂದರೆ ಏನಾಗುತ್ತೆ, ನೀವು ಹಾಗೆ ತಿರುಗಿಸ್ಬಿಟ್ರೆ ಅದು ಮಸಾಲ ಬಿಟ್ಬಿಡುತ್ತೆ, ಮತ್ತು ಅದು ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ. ಒಂದು 3 to 4 ಮಿನಿಟ್ಸ್ ಆದಮೇಲೆ ಇದನ್ನು ತಿರುಗಿಸ್ಕೊಳ್ಬೇಕಾಗತ್ತೆ. ಇದು ಸಿಂಪಲ್ ಮತ್ತು ಮಾಡಿ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಾವು ಮಾಡಿದ್ವಿ, ತುಂಬ ಜ್ಯೂಸಿಯಾಗಿತ್ತು, ಕ್ರಿಸ್ಪಿಯಾಗಿತ್ತು. ಹೊರಗಡೆ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ತುಂಬ ಜನಕ್ಕೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಈಟ್ ಹೆಲ್ದಿ, ಬಿ ಹೆಲ್ದಿ.